ವೀಕ್ಷಕರೇ, ಡೈರಿ ಪ್ರಾಡಕ್ಟ್ಸ್ನ ಗ್ಲೋಬಲ್ ಮಾರ್ಕೆಟ್ ವ್ಯಾಲ್ಯೂ $489 ಬಿಲಿಯನ್ ರೀಚ್ ಆಗಿದೆ. ಸೊ ಡೈರಿ ಪ್ರಾಡಕ್ಟ್ಸ್ಗೆ ರಿಲೇಟ್ ಆಗಿರೋ ಯಾವುದೇ ಬಿಸ್ನೆಸ್ ಆದರೂ ಒಳ್ಳೆ ಪ್ರಾಫಿಟ್ ಅಂತೂ ಮಾಡಿಕೊಡುತ್ತೆ. ಆ್ಯಂಡ್ ನಂದಿನಿ ಮಿಲ್ಕ್ ಫ್ರಾಂಚೈಸಿ, ಅಮೂಲ್ ಫ್ರಾಂಚೈಸಿ, ಟೊಡ್ಲಾ ಮಿಲ್ಕ್ ಫ್ರಾಂಚೈಸಿ ಈ ಎಲ್ಲ ಪ್ರೆಸೆಂಟೇಷನ್ಗಳು ಈಗಾಗಲೇ ಆಗಿದೆ. ಆದರೆ ಈ ಎಲ್ಲ ಬ್ರ್ಯಾಂಡ್ಗಳಿಗಿಂತ ಹ್ಯಾಟ್ಸನ್ ಕಂಪನಿ ಫ್ರಾಂಚೈಸಿ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಈ ಒಂದು ಫ್ರಾಂಚೈಸಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಅವರ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಹ್ಯಾಟ್ಸನ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಸ್ನೆಸ್ ಎನ್ಕ್ವೈರಿ ಪೇಜ್ನಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿದರೆ ಕಂಪನಿಯವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಒಂದು ಫ್ರಾಂಚೈಸಿ ಬಿಸ್ನೆಸ್ಗೆ 300 ಸ್ಕ್ವೇರ್ ಫೀಟ್ನಷ್ಟು ಜಾಗ ಬೇಕಾಗುತ್ತೆ. ಒಂದ್ಸಲ ಫ್ರಾಂಚೈಸ್ಗೆ ಅಪ್ಲೈ ಮಾಡಿದ್ಮೇಲೆ ಕಂಪನಿಯವರೇ ಬಂದು ಲೊಕೇಶನ್ ವೆರಿಫಿಕೇಷನ್, ಏರಿಯಾ ಸರ್ವೆ ಎಲ್ಲ ಮಾಡ್ತಾರೆ. ಅದಾದ ನಂತರ ಫ್ರಾಂಚೈಸಿ ಅಗ್ರಿಮೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡೋದಾದರೆ ಹ್ಯಾಟ್ಸನ್ ಬ್ರ್ಯಾಂಡ್ನವರ ಫ್ರಾಂಚೈಸಿ ಅಗ್ರಿಮೆಂಟ್ ಡೆಪಾಸಿಟ್ ಇರೋದು $8 ಲಕ್ಷ. ಯಾಕಿಷ್ಟು ಜಾಸ್ತಿ ಅಂದರೆ ಇದರಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ $1 ಲಕ್ಷ ಮಾತ್ರ, ಫ್ರೀಜರ್ಗೆ ಅಂತ $1 ಲಕ್ಷ ಡೆಪಾಸಿಟ್, ಶಾಪ್ ಫ್ರಿಜ್ಗೆ $1.5 ಲಕ್ಷ, AC ವೆಹಿಕಲ್ಗೆ ಡೌನ್ ಪೇಮೆಂಟ್ ಅಂತ $2 ಲಕ್ಷ, ಸ್ಟಾಕ್ ರೊಟೇಷನ್ ಮತ್ತು ಮಾರ್ಕೆಟ್ ಸರ್ವೈಲೆನ್ಸ್ಗೆ $2 ಲಕ್ಷ. ಫ್ರಾಂಚೈಸಿ ಅಗ್ರಿಮೆಂಟ್ ಆದಮೇಲೆ ಡೈಲಿ ಸ್ಟಾಕ್ಸ್ ಪರ್ಚೇಸ್ಗೆ $50,000, ಎಲ್ಲ ಸೇರಿ $8 ಲಕ್ಷ ಆಗುತ್ತೆ. ಅಂದರೆ ಈ ಎಲ್ಲವನ್ನು ಕಂಪನಿನೇ ಅರೇಂಜ್ ಮಾಡಿಕೊಡುತ್ತೆ. ನೀವು ಜಸ್ಟ್ ಅಗ್ರಿಮೆಂಟ್ ಅಮೌಂಟ್ನ ಕೊಟ್ಟರೆ ಸಾಕು. ಈ ಕಂಪ್ನಿ ಅಸೆಟ್ಸ್ ಎಲ್ಲ ಏನಿರುತ್ತೆ, ಫ್ರಿಜ್, ವೆಹಿಕಲ್ ಎಲ್ಲವನ್ನು ಕಂಪನಿನೇ ಹ್ಯಾಂಡಲ್ ಮಾಡುತ್ತೆ. ಆ್ಯಂಡ್ ಮೋರ್ ಓವರ್ ನಿಮ್ಮ ಶಾಪ್ ಇಂಟೀರಿಯರ್ಸ್ ಆಗಿರ್ಬೋದು, ಫರ್ನಿಚರ್ ಎಲ್ಲ ಕಂಪನಿನೇ ಮಾಡಿಕೊಡುತ್ತೆ. ಶಾಪ್ ರೆಂಟ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕೂಡ ಕಂಪನಿನೇ ಪೇ ಮಾಡುತ್ತೆ. ವೀಕ್ಷಕರೇ, ಶಾಪ್ನ ಮೇಂಟೆನೆನ್ಸ್ ಮಾಡೋಕ್ಕೆ ಕೂಡ ಕಂಪನಿನೇ ಹಣ ಕೊಡುತ್ತೆ. ಜೊತೆಗೆ AC ವೆಹಿಕಲ್ ಇದೆಯಲ್ಲ, ಅದಕ್ಕೆ ಡೀಸೆಲ್ ಖರ್ಚು ಕೂಡ ಕಂಪ್ನಿ ಕಡೆಯಿಂದನೇ ಸಿಗುತ್ತೆ. ಎಲ್ಲ ಓಕೆ, ಆದರೆ $8 ಲಕ್ಷ ಬ್ರ್ಯಾಂಡ್ ಡೆಪಾಸಿಟ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದರೆ ಈ ಬೇರೆಲ್ಲ ಬ್ರ್ಯಾಂಡ್ಗಳು ಕಡಿಮೆ ಅಗ್ರಿಮೆಂಟ್ ಅಮೌಂಟ್ನ ಏನೋ ತೊಗೋತಾರೆ. ಆದರೆ ಈ ಎಕ್ಸ್ಟ್ರಾ ಕಾಸ್ಟ್ ಏನಿದೆ, ಅಂಗಡಿ ರೆಂಟ್, ವೆಹಿಕಲ್ ಕಾಸ್ಟ್, ಇಂಟೀರಿಯರ್ಸ್ ಇವೆಲ್ಲ ನಿಮ್ಮ ತಲೆ ಮೇಲೆ. ಆ್ಯಂಡ್ ಬಿಸ್ನೆಸ್ ಒಂದು ವೇಳೆ ರನ್ ಆಗಿಲ್ಲ ಅಂದರೆ ನಿಮಗೆ ಫ್ರಾಂಚೈಸಿ ಡೆಪಾಸಿಟ್ ಅಮೌಂಟ್ ಮಾತ್ರ ವಾಪಸ್ ಸಿಗುತ್ತೆ. ಎಕ್ಸ್ಟ್ರಾ ಖರ್ಚು ಮಾಡಿದ್ದೆಲ್ಲ ವೇಸ್ಟ್ ಅಲ್ವಾ? ಬಟ್ ಹ್ಯಾಟ್ಸನ್ ಫ್ರಾಂಚೈಸಿ ಹಾಗಿಲ್ಲ. ಬಿಸ್ನೆಸ್ ರನ್ ಆಗಿಲ್ಲ ಅಥವಾ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮ್ಮ ಪೂರ್ತಿ ಡೆಪಾಸಿಟ್ $8 ಲಕ್ಷ ಏನಿದೆ ಅಷ್ಟು ವಾಪಸ್ ಸಿಗುತ್ತೆ. ಅದಕ್ಕೆ ಹ್ಯಾಟ್ಸನ್ ಫ್ರಾಂಚೈಸಿ ಬಿಸ್ನೆಸ್ ಬೇರೆಲ್ಲ ಫ್ರಾಂಚೈಸಿಗಳಿಗಿಂತ ಡಿಫ್ರೆಂಟ್. ಪ್ರಾಫಿಟ್ ಮಾರ್ಜಿನ್ ನೋಡೋದಾದರೆ 1 ಲೀಟರ್ ಮಿಲ್ಕ್ ಮೇಲೆ $2 ಪ್ರಾಫಿಟ್ ಇದೆ. ದಿನಕ್ಕೊಂದು 500 ಲೀಟರ್ ಮಿಲ್ಕ್ ಸೇಲ್ ಆದರೆ $1,000 ಪ್ರಾಫಿಟ್ ನಿಮ್ಮದು. ಇನ್ನು ಉಳಿದ ಪ್ರಾಡಕ್ಟ್ಸ್ ಅಂದರೆ ಮಿಲ್ಕ್ ಪ್ರಾಡಕ್ಟ್ಸ್ ಮೇಲೆಲ್ಲ 10%, 20% ಅಂತ ಬೇರೆ ಬೇರೆ ಪ್ರಾಫಿಟ್ ರೇಟ್ಸ್ ಇದೆ. ಆವ್ರೇಜ್ ಪ್ರಾಫಿಟ್ ಮಾರ್ಜಿನ್ 20% ಕನ್ಸಿಡರ್ ಮಾಡ್ಬೋದು. ಸೊ ಪ್ರತಿ ತಿಂಗಳು ಒಂದು $2 ಲಕ್ಷ ಟೋಟಲ್ ಬಿಸ್ನೆಸ್ ಆದರೂ $20,000 ಪ್ರಾಫಿಟ್ ಸಿಗುತ್ತೆ. ಹ್ಯಾಟ್ಸನ್ ಕಂಪನಿಯ ಅಡ್ರೆಸ್, ಫೋನ್ ನಂಬರ್ ಹಾಗೆ ವೆಬ್ಸೈಟ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ. ಧನ್ಯವಾದಗಳು.